ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಬರ್ಗರ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಭರ್ಪೂರ್ ಬರ್ಗರ್ ಅಂತ. ಭರ್ಪೂರ್ ಅಂದರೆ ತುಂಬಿದಂತಹ ಅಂತ. ಈ ಭರ್ಪೂರು ಇದು ಒಂದು ಬರ್ಗರ್ ತಿಂದರೆ ಹೊಟ್ಟೆ ತುಂಬಿಡುತ್ತೆ, ಅದಕ್ಕೆ ಭರ್ಪೂರ್ ಬರ್ಗರ್ ಅಂತ ಹೆಸರಿಟ್ಟಿದ್ದೀನಿ. ಓಕೆ, ಈ ಭರ್ಪೂರ್ ಬರ್ಗರ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಬನ್ ತೊಗೊಂಡಿದ್ದೀನಿ, ಬರ್ಗರ್ ಬನ್ಗಳನ್ನ ತೊಗೊಂಡಿದ್ದೀನಿ. ಅದಲ್ದಿರ ಆಲೂಗಡ್ಡೆಯನ್ನು ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಚೀಸ್ ತುರಿದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಕಾರ್ನ್ ಅಂದರೆ ಅಮೇರಿಕನ್ ಕಾರ್ನ್, ಸ್ವೀಟ್ ಕಾರ್ನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ, ಬ್ರೆಡ್ ಕ್ರಮ್ಸ್ ಸುಮಾರು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೆಣ್ಣೆ, ಸಣ್ಣದಾಗಿ ಹೆಚ್ಚತಕ್ಕಂಥ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟು, ಕರಿ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಲೆಟಸ್ ಎಲೆ. ಈ ಭರ್ಪೂರ್ ಬರ್ಗರ್ನ ಹೇಗೆ ಮಾಡೋದು ಅಂತ ಈಗ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬರ್ಗರ್ ಮಾಡೋದಕ್ಕೆ ಪ್ಯಾಟೀಸ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಬೆಂದಿರ್ತಕ್ಕಂಥ ಆಲೂಗಡ್ಡೆ, ಸ್ವೀಟ್ ಕಾರ್ನ್, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಕರಿ ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ ಪುಡಿ ಮಾಡಿದ್ದು, ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವಡೆ ಹದಕ್ಕೆ ಕಲಿಸ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೆಂದಿರೋ ಕಾರ್ನು ಮತ್ತು ಬೆಂದಿರೋ ಆಲೂಗಡ್ಡೆಯಿಂದನೇ ಇದು ವಡೆ ಹದಕ್ಕೆ ಕಲಿಸ್ಕೋಬೋದು. ಸೊ ಇದನ್ನು ನಾನು ಕಲಿಸಿದ್ದಾಯಿತು. ಈಗೇನು ಮಾಡಬೇಕು ಅಂದರೆ ಇದರೊಳಗೆ ನಾವು ಚೀಸ್ ಫಿಲ್ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಈಗ ಬ್ರೆಡ್ ಕಟ್ ಮಾಡೋಣ. ಈಗ ಒಂದು ಪ್ಲೇಟ್ ತೊಗೊಂಡು ಬ್ರೆಡ್ ಕ್ರಮ್ಸ್ನ ಹಾಕೋದು, ಇದರಲ್ಲಿ ಇದನ್ನು ರೋಲ್ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿ ಅದು ಪೂರ್ತಿ ಎಲ್ಲ ಕಡೆ ಅಂಟ್ಕೋಬೇಕು. ಈಗ ಒಲೆ ಹಚ್ಚೋಣ. ಈ ಪ್ಯಾನ್ ಕಾಯಬೇಕು. ಈಗ ಈ ಪ್ಯಾನ್ ಕಾದಿದೆ, ಇದಕ್ಕೆ ಬೆಣ್ಣೆ ಹಾಕೋಣ. ಫಸ್ಟು ಬನ್ನನ್ನು ಒಂದು ಸೈಡು ನೀಟಾಗಿ ಟೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇದರಲ್ಲಿ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಕಟ್ಲೆಟ್ ಹಾಕಿ ಶಾಲೋ ಫ್ರೈ ಮಾಡಬೇಕು. ಈಗೇನು ಮಾಡಬೇಕು ಅಂದರೆ ಒಂದು ಬನ್ ತಗೋಬೇಕು, ಅದರ ಮೇಲೆ ಒಂದು ಲೆಟಸ್ ಇಡಬೇಕು, ಅದರ ಮೇಲೆ ಒಂದು ಕಟ್ಲೆಟ್ ಇಟ್ಟು ಭರ್ಪೂರ್ ಬರ್ಗರ್ ಬೇಕಾಗುವ ಪದಾರ್ಥಗಳು: ಬರ್ಗರ್ ಬನ್ಸ್ 3, ಬೆಂದ ಆಲೂಗೆಡ್ಡೆ ತುರಿ 1 ಕಪ್, ಚೀಸ್ ತುರಿ 1 ಕಪ್, ಕಡಲೆ ಹಿಟ್ಟು 3 ಟೇಬಲ್ ಚಮಚ, ಬೇಯಿಸಿದ ಸ್ವೀಟ್ ಕಾರ್ನ್ 1 ಕಪ್, ಬ್ರೆಡ್ ಕ್ರಮ್ಸ್ 1 ಕಪ್, ಹುರಿದ ಕಡಲೆ ಬೀಜದ ಪುಡಿ 1 ಕಪ್, ಬೆಣ್ಣೆ 4 ಚಮಚ, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 2 ಚಮಚ, ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ, ಶುಂಠಿ ಪೇಸ್ಟ್ 1 ಚಮಚ, ಮೆಣಸು ಪುಡಿ 1 ಚಮಚ, ಲೆಟ್ಯೂಸ್ ಎಲೆ 2, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 4 ಚಮಚ. ಮಾಡುವ ವಿಧಾನ: ಬೌಲ್ಗೆ ಆಲೂಗೆಡ್ಡೆ ತುರಿ, ಸ್ವೀಟ್ ಕಾರ್ನ್, ಕಡಲೆ ಹಿಟ್ಟು, ಮೆಣಸು ಪುಡಿ, ಹಸಿ ಮೆಣಸಿನಕಾಯಿ, ಕಡಲೆ ಬೀಜದ ಪುಡಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಅದರ ಮಧ್ಯೆ ಚೀಸ್ ತುರಿ ಇಟ್ಟು ವಡೆಯಂತೆ ತಟ್ಟಿ ಬ್ರೆಡ್ ಕ್ರಮ್ಸ್ನಲ್ಲಿ ಉರುಳಿಸಿ ಶಾಲೋ ಫ್ರೈ ಮಾಡಿಡಿ. ಬನ್ನನ್ನು ಅರ್ಧಕ್ಕೆ ಕಟ್ ಮಾಡಿ ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿ ಒಂದು ಭಾಗದ ಮೇಲೆ ಲೆಟ್ಯೂಸ್ ಎಲೆ ಇಟ್ಟು ಅದರ ಮೇಲೆ ಒಂದು ಕಟ್ಲೆಟ್ ಇಟ್ಟು ಮತ್ತೊಂದು ಭಾಗದಿಂದ ಮುಚ್ಚಿದರೆ ಭರ್ಪೂರ್ ಬರ್ಗರ್ ಸವಿಯಲು ಸಿದ್ಧ.